ರಾಜ್ಯ ಜಾನಪದ ಪರಿಷತ್ ವತಿಯಿಂದ ಶಿವಮೊಗ್ಗ ಸಹ್ಯಾದ್ರಿ ವಾಣಿಜ್ಯ ಮತ್ತು ನಿರ್ವಹಣಾ ಕಾಲೇಜಿನಲ್ಲಿಂದು ಹಮ್ಮಿಕೊಂಡಿದ್ದ ವಿಶ್ವ ಜಾನಪದ ದಿನಾಚರಣೆ ಕಾರ್ಯಕ್ರಮಕ್ಕೆ ಜಾನಪದ ಗಾಯಕ ಕೆ ಯುವರಾಜ್ ಚಾಲನೆ ನೀಡಿದರು. ಈ ವೇಳೆ ರಾಜ್ಯ ಜಾನಪದ ಪರಿಷತ್ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ಡಿ ಮಂಜುನಾಥ್, ಸಹ್ಯಾದ್ರಿ ಕಾಲೇಜಿನ ಪ್ರಾಂಶುಪಾಲ ಡಾ ಅವಿನಾಶ್, ಹಿರಿಯ ಅಧಿಕಾರಿಗಳಾದ ಡಾ ಲವ, ಕಾಂತರಾಜ್, ಹೂವಿನಕೊಪ್ಪ ಮತ್ತಿತರರು ಉಪಸ್ಥಿತರಿದ್ದರು. ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳು ವಿವಿಧ ಚಿತ್ತಾರದ ರಂಗವಲ್ಲಿಗಳನ್ನು ಬಿಡಿಸಿ ಜಾನಪದ ಕಲೆಯ ಮಹತ್ವವನ್ನು ಪರಿಚಯಿಸಿ ಜಾನಪದ ಪ್ರಕಾರಗಳನ್ನು ಅನಾವರಣಗೊಳಿಸಿದರು. ಬಳಿಕ ಕೆ ಯುವರಾಜ್, ಎಲ್ಲ ಕಲೆಗಳಿಗೂ ತಾಯಿ ಬೇರು ಜಾನಪದ. ಜಾನಪದವನ್ನು ಹೊಸ ತಲೆಮಾರಿಗೆ ತಲುಪಿಸಬೇಕಾದ ಅವಶ್ಯಕತೆ ಇದೆ. ಜಾನಪದದ ಗಾಯನ ಪ್ರಕಾರಗಳ ಮಹತ್ವವನ್ನು ಪರಿಚಯಿಸಿ ಹಾಡುವ ಮೂಲಕ ಪ್ರಾತ್ಯಕ್ಷಿಕೆ ನಡೆಸಿಕೊಟ್ಟರು. ಡಿ ಮಂಜುನಾಥ್, ಇಡೀ ವಿಶ್ವಕ್ಕೆ ಜಾನಪದ ಕಲೆ ಪರಿಚಯಿಸಿದವರು ಎಚ್ಎನ್ ನಾಗೇಗೌಡರು. ಅಂತಹ ಕಲೆಗಳು ಇಂದು ಮರೆಯಾಗುತ್ತಿದ್ದು, ಜಾನಪದ ಸಾಂಪ್ರದಾಯಿಕ ಆಚರಣೆ, ಆರಾಧನೆ, ಕಲೆಗಳ ಮಹತ್ವವನ್ನು ಪರಿಚಯಿಸಿ ದಾಖಲಿಸುವ ನಿಟ್ಟಿನಲ್ಲಿ ಹಲವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಇಡೀ ವಿಶ್ವದ ಯಾವ ಭಾಷೆಗೂ ಇಲ್ಲದ ಒಂದು ದೊಡ್ಡ ಸಂಘಟನೆ ಕನ್ನಡ ಸಾಹಿತ್ಯ ಪರಿಷತ್. ಅದು ಕೂಡ ಕನ್ನಡಕ್ಕೆ ಇರ್ತಕ್ಕಂಥ, ಕನ್ನಡದ ಪರವಾಗಿ ಇರ್ತಕ್ಕಂಥ ಸಂಸ್ಥೆ. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಅಮೃತ, ಜಾನಪದ ಕಲೆಗಳನ್ನು ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದ್ದು ಅವುಗಳನ್ನು ಪರಿಚಯಿಸುವ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ನಮ್ದು ಮುರಳಿ ಮಾಧವ ಕಲಾ ತಂಡ ಅಂತ. ಮತ್ತೆ ಏನಂದ್ರೆ ಈಗಿನ ಕಾಲದಲ್ಲಿ ಜನಪದಕ್ಕೆ ತುಂಬಾ ಬೆಲೆ ಇದೆ. ಅದನ್ನ ನಾವು ಯುವ ಜನತಾದವರು ಬೆಳೆಸಬೇಕು ಮತ್ತೆ ಉಳಿಸಬೇಕು. ಇದಕ್ಕೋಸ್ಕರ ಸರ್ಕಾರದವರು ವಿವಿಧ ರೀತಿಯ ಆಯೋಜನೆ ಮಾಡಬೇಕು ಅಂತ ನಮ್ಮ ಕೋರಿಕೆ. ಮತ್ತೊಬ್ಬ ವಿದ್ಯಾರ್ಥಿ ಧನುಷ್, ವಿದೇಶಿ ಕಲೆಗಳತ್ತ ಜನರು ವಾಲುತ್ತಿದ್ದು ಅದನ್ನು ಬಿಟ್ಟು ನಮ್ಮ ದೇಶೀಯ ಕಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸಬೇಕು ಎಂದರು. ಎಲ್ಲಾ ವಿವಿಧ ಕಾಲೇಜುಗಳಲ್ಲಿ ವಿಶ್ವ ಜನಪದ ದಿನಾಚರಣೆ ಆಚರಿಸುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ವಿದೇಶಿ ಕಲೆಗಳನ್ನ ಯೋಚನೆ ಮಾಡ್ತಿದ್ದಾರೆ. ಆದ್ರೆ ಮೂಲತಃ ನಮ್ಮ ದೇಶ ಕಲೆಗಳು ಉಳಿಬೇಕು, ನಮ್ಮ ಮಣ್ಣಿನ ಕಲೆ ಉಳಿಬೇಕು ಅಂತ ಹೇಳ್ತಾ ನಮ್ಮ ಗ್ರಾಮೀಣದ ಮೂಲ ಬುಡಕಟ್ಟಾಗಿದೆ ಜನಪದ. ಈ ಜನಪದ ಕಲೆಗಳನ್ನ ಉಳಿಸೋಣ ಮತ್ತೆ ಬೆಳೆಸೋಣ. ವಿದ್ಯಾರ್ಥಿನಿ ನಿವೇದಿತಾ, ನಮ್ಮ ಜಾನಪದ ಕಲೆಗಳನ್ನು ಪರಿಚಯಿಸುವ ಸಲುವಾಗಿ ಇಂತಹ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮೀಣ ಕಲೆಗಳ ಮಹತ್ವ ಪರಿಚಯಿಸುವ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಅಷ್ಟು ಆಸಕ್ತಿ ತೋರಿಸ್ತಿಲ್ಲ. ಜಾನಪದ ನೃತ್ಯನ ನಾವು ಉಳಿಸ್ಕೋಬೇಕು ಅಂತ ಅಂದ್ರೆ ಹೆಚ್ಚಿನ ಆಸಕ್ತಿನ ನಾವು ಜಾನಪದ ನೃತ್ಯಗಳ ಬಗ್ಗೆ ಕೊಡಬೇಕು. ಹಾಗಾಗಿ ನಮ್ಮ ಕಾಲೇಜಿನಲ್ಲಿ ಇವತ್ತು ಜನಪದ ದಿನಾಚರಣೆಯನ್ನು ಆಚರಿಸ್ತಾ ಪ್ರತಿಯೊಂದು ಕಾಲೇಜಿನಲ್ಲೂ ಎಲ್ಲ ಸ್ವಲ್ಪ ಸದಸ್ಯರು ಬಂದು ಜನಪದ ನೃತ್ಯವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಗಾಯಕ ನಾಗರಾಜ ತೋಂಬ್ರಿ, ಪೂರ್ವಜರು ಕಲೆಗಳ ಮೂಲಕ ಬದುಕನ್ನು ಪರಿಚಯಿಸಿದ್ದು ಆ ಕಲೆಗಳನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ದೂರದರ್ಶನದಲ್ಲಿ ಗಾನಸಿಂಚನ ಕಾರ್ಯಕ್ರಮದಲ್ಲಿ ಗಾನಗರಡಿಯಲ್ಲಿ ಈ ಜೋಗಿ ಪದಗಳನ್ನು ಹಾಡಿರುತ್ತೇನೆ. ಹಾಗೂ ರಾಷ್ಟ್ರೀಯ ಕಾರ್ಯಕ್ರಮಗಳಾದಂಥ ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳನ್ನು ಸಹ ಗ್ರಾಮೀಣ ಹಳ್ಳಿಗಳಲ್ಲಿ ಪ್ರಚಾರ ಗೀತೆಗಳನ್ನು ಹಾಡ್ತಿದ್ದೀವಿ. ಎಲ್ಲರಿಗೂ ಜಾನಪದ ಉಳಿಯಲಿ, ಜಾನಪದ ಬೆಳೆಯಲಿ ಅನ್ನುವಂಥ ಹಾರೈಕೆ. ಗಾಯಕ ನಾಗರಾಜ್ ತೋಂಬ್ರಿ ಗೀಗಿ ಪದದ ಗಾಯನ ನಡೆಸಿಕೊಟ್ಟರು.